ಸರ್ ಖಂಡಿತ ಇದು ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನಾನು ಹಿಂದೆ ಮಾಡಿದಂಥ ಚಿತ್ರಗಳಲ್ಲೂ ಕೂಡ ನಮ್ಮ ಕರ್ನಾಟಕದ ಗಾಯಕರೇ ಹೆಚ್ಚಾಗಿ ನಾನು ಬಳಸಿರೋದು ಸರ್. ಬಾಂಬೆ ಸಿಂಗರ್ಸು, ಚೆನ್ನೈ ಸಿಂಗರ್ಸು, ಆಂಧ್ರ ಸಿಂಗರ್ಸ್ಗೆ ಹೋಗಿಲ್ಲ. ಯಾವುದೋ ತುಂಬ ಡಿಮ್ಯಾಂಡ್ ಆದಾಗ ಡೈರೆಕ್ಟರ್ ಸೈಡೋ ಮ್ಯೂಸಿಕ್ ಡೈರೆಕ್ಟರ್ ಸೈಡೋ ಪ್ರೊಡ್ಯೂಸರ್ ಸೈಡೋ ಡಿಮ್ಯಾಂಡ್ ಆದಾಗ ಹಾಡಿಸಿರೋದುಂಟು. ಬಾಂಬೆ ಸಿಂಗರ್ಗಂತೂ ಹೋಗೇ ಇಲ್ಲ. ಈ ಪಿಕ್ಚರ್ಗೆ ನಾನು ಹೋಗಿರೋದು ಫಸ್ಟ್ ಟೈಮು. ಮುಂದಿನ ಚಿತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಸಿನಿಮಾದಲ್ಲಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಯಾವುದೇ ಹೀರೋ ಇರಲಿ, ನಾನು ಬಾಂಬೆ ಸಿಂಗರ್ಸ್ಗಳ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ಬಳಸೋದು ಇಲ್ಲ ಸರ್. ನಮ್ಮ ಕನ್ನಡಿಗರಿಗೆ ಆದಷ್ಟು ಅವಕಾಶ ಕೊಟ್ಟು ನಮ್ಮ ಕನ್ನಡಿಗರಿಗೆ ಎಲ್ಲ ಹಾಡಿಸೋವಂಥ ಪ್ರಯತ್ನ ಮಾಡ್ತೀನಿ ಸರ್. ಸಿನಿಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಯಾವುದೇ ಒಂದು ಈ ಒಂದು ಸಿಲ್ಲಿ ಮ್ಯಾಟ್ರಿಗೆ ನಮ್ಮ ಸಿನಿಮಾ ಪ್ರಮೋಷನ್ ಆಗೋದು ನಮಗೂ ಇಷ್ಟ ಇಲ್ಲ. ಇದು ಸೋನು ನಿಗಮ್ ಅಲ್ಲ, ಅವರು ಯಾರ್ಯಾರು ಈ ಥರ ನಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಒಂದು ಬುದ್ಧಿಪಾಠ ಆಗಬೇಕು. ಅವ್ರು ಹಾಡಿದ ಹಾಡು ಇಟ್ಕೊಂಡು ಮಾತ್ರಕ್ಕೆ ನಮ್ಮ ಸಿನಿಮಾ ಹಿಟ್ ಆಗ್ಬಿಡಲ್ಲ, ಇಲ್ಲ ಅವರಿಂದನೇ ನಾವು ಬೆಳೆದು ದೊಡ್ಡವರಾಗಲ್ಲ. ಸೊ ಒಂದು ಟೀಮ್ ಕೆಲಸ ಮಾಡಿದ್ರೇ ಒಂದು ಸಿನಿಮಾ ಗೆಲ್ಲೋದು. ಆ ಪರಿಜ್ಞಾನ ಪ್ರತಿಯೊಬ್ಬರು ಇಟ್ಕೋಬೇಕು. ಅವರು ಮಾಡಿರೋ ತಪ್ಪಿಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಮ್ಮ ಸಿನಿಮಾದಲ್ಲಿ ಅವ್ರು ಹಾಡಿರೋ ಹಾಡನ್ನ ಕಿತ್ತು ಬಿಸಾಕ್ತಾ ಇದ್ದೀವಿ, ಬೇರೆ ನಮ್ಮ ಕನ್ನಡಿಗರ ಕೈಯಲ್ಲೇ ಹಾಡಿಸ್ತಾ ಇದ್ದೀವಿ. ಇದು ಅವ್ರಿಗೆ ನಮ್ಮ ತಂಡದಿಂದ ನಾವು ಕೊಡ್ತಾ ಇರೋ ಉತ್ತರ. ಸರ್ ಗೊತ್ತಿಲ್ಲ, ಮಹಾನ್ ನಟಿ ನೀವೇ ಹೇಳಿದಾಗೆ ಆ ಮಹಾನ್ ನಟಿ ಯಾರು ಅಂತ. ಅವರು ಮಹಾನ್ ವ್ಯಕ್ತಿಗಳು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಯಾಕೆಂದರೆ ಒಬ್ಬ ಸಿಂಗರ್ ಹೊಸಬ ಆಡಿದ್ರು ಕೂಡ ಅವ್ರ ಆ್ಯಕ್ಟಿಂಗಲ್ಲಿ ಅದು ಕವರ್ ಮಾಡ್ಕೊಂಡು ಹೋಗಿ ಅದನ್ನು ಎಕ್ಸ್ಪ್ರೆಷನಲ್ಲಿ ಅವರು ಚೆನ್ನಾಗಿ ಇರುತ್ತೆ. ಅವ್ರಿಗೆ ಎಕ್ಸ್ಪ್ರೆಷನ್ ಇಲ್ಲದೆ ಇದ್ದಾಗ ದೊಡ್ಡ ಸಿಂಗರ್ ಬೇಕಾಗ್ತದೆ. ಅವ್ನು ಚೆನ್ನಾಗಿ ಆಡಿದ್ರೆ ನನ್ನ ಸಿನಿಮಾದಲ್ಲಿ ಬಂದು ನೋಡ್ತಾರೆ ಜನ ಅಂತ. ಆ ಮಹಾನಟಿಗೆ ದೊಡ್ಡ ನಮಸ್ಕಾರ. ಗೊತ್ತಿಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ಅವ್ರ ಬಗ್ಗೆ. ಖಂಡಿತ ಸರ್. ಇವಾಗ ಸರ್ ಸೈನಿಕರು ಹೊರಗಡೆ ಇವಾಗ ಫೈಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಒಂದು ಇನ್ಸಿಡೆಂಟಿಂದ ಸೈನಿಕರು ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ, ಅಲ್ಲಿ ಫೈಟ್ ಮಾಡೋಕ್ಕೆ ನಿಂತಿದ್ದಾರೆ. ಒಳಗಡೆನೆ ಭಯೋತ್ಪಾದಕರು ಈ ಥರ ಎಲ್ಲ ನಡ್ಕೊಳ್ತಾ ಇದ್ದಾರೆ ಅಂದರೆ ಇವ್ರನ್ನೆಲ್ಲ ಏನಂತ ಕರಿಬೇಕು ನಾವು? ಇವ್ರುಗಳೇ ಟೆರರಿಸ್ಟ್ಗಳು ನಮಗೆ. ಇಂಥವ್ರನ್ನ ನಾವು ಸೈನಿಕರಾಗಿ ನಿಲ್ಲಬೇಕು. ಇವಾಗ ಇಂಥವ್ರನ್ನ ಸದೆ ಬಡಿಬೇಕು. ಸೊ ಇಂಡಸ್ಟ್ರಿ ಹಾಳಾಗುತ್ತೆ, ವ್ಯಕ್ತಿತ್ವಗಳ ಮನಸ್ಥಿತಿಗಳು ಪರಿಸ್ಥಿತಿ ಎಲ್ಲವೂ ಹಾಳಾಗಿ ಹೋಗ್ಬಿಡ್ತವೆ. ಸೊ ಸರ್ ಎಂತೆಂಥ SPB ಸರ್, ಎಂತೆಂಥ ಹಾಡುಗಳು, ಎಷ್ಟು ಸ್ಟೇಟ್ ಎಲ್ಲ ಇದರಲ್ಲೂ ಅವ್ರು ಹಾಡ್ಕೊಂಬಂದ್ರು. ಯಾವತ್ತಾದರೂ ಅವ್ರ ಬಗ್ಗೆ ಒಂದು ಈ ಥರ ಕಾಂಟ್ರವರ್ಸಿ ನಾವು ಕೇಳಿದ್ದಿಲ್ಲ ಸರ್. ಅಂಥ ಮಹಾನುಭಾವ ಅಷ್ಟೆಲ್ಲ ಭಾಷೆಯಲ್ಲಿ ಹಾಡಿದ್ರು ಕೂಡ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ. ಇವರು ಮೊನ್ನೆ ಯಾವುದೋ ಒಂದು 10 ಹಾಡು ಹಾಡಿ ಅಷ್ಟರ ಬೇಗ ಇವ್ರುಗಳಿಗೆ ತಲೆ ನಿಲ್ಲಲ್ಲ. ಏನೇನೋ ಸ್ಟೇಟ್ಮೆಂಟ್ಗಳು, ಯಾರೋ ಅಭಿಮಾನಿಗಳು ಪ್ರೀತಿಯಿಂದ ಕೇಳೋ ಹಾಡುಗಳಿಗೆ ಈ ಥರ ಸ್ಟೇಟ್ಮೆಂಟ್ಗಳು, ಅದನ್ನು ಸಮರ್ಥಿಸ್ಕೊಳ್ಳೋರು ನಮ್ಮಲ್ಲೇ ಈ ಥರ ಕೆಲವರು. ಅವ್ರಿಗೆಲ್ಲ ಯಾವ ಥರ ನಾವು ಬುದ್ಧಿ ಹೇಳೋಣ? ಅವನ್ಯಾರೋ ಪರಭಾಷಿಕ ಬಂದು ಇಲ್ಲಿ ನಮ್ಮ ಮೇಲೆ ಹೇರ್ತಾನೆ ಅಂದರೆ ತುಂಬ ವಿಷಯಗಳಲ್ಲಿ ಆ ಥರ ಹೇರಿಕೆ ನಡೀತಾ ಇದೆ. ಇದರಲ್ಲೂ ಅವರು ತಲೆ ಮೂಗು ಎಲ್ಲ ತೂರಿಸ್ತಾರೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಸಹಿಸ್ಕೋಬೇಕಿನ್ನು? ಚಿತ್ರರಂಗ ಈಗ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಗೊತ್ತು ಎಲ್ರಿಗೂ. ಈ ಥರ ವ್ಯಕ್ತಿಗಳು, ಈ ಥರ ಮಾತುಗಳು, ಇಂಡಸ್ಟ್ರಿ ಏನಾಗುತ್ತೆ? ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ ಸರ್. ನಾವು ತಿರುಗಿ ಬೀಳಲೇಬೇಕಾಗಿದೆ. ಇಂಥವ್ರನ್ನ ಖಂಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಅಂದರೆ ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲದೆ, ಕನ್ನಡ ಸಂಸ್ಕೃತಿ, ಇಲ್ಲಿನ ಒಂದು ಭಾಷೆ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಬರೋವಂಥ ವ್ಯಕ್ತಿಗಳಿಗೆ ನಾವಿಲ್ಲಿ ಯಾವುದೇ ಥರದ ಎಂಟ್ರಿ ಕೊಡಬಾರ್ದು ಸರ್. ಅವ್ರುಗಳ್ನ ಸ್ಟಾರ್ಟಿಂಗಲ್ಲೇ ಮೊಳಕೆನ ಅದೇನೋ ಚೂಟಾಕಬೇಕು ಅಂತಾರಲ್ಲ, ಮೊಳಕೆ ಇದ್ದಾಗಲೇ ಆ ಥರ ನಮ್ಮ ಕೆಲಸ ನಾವು ಮಾಡಿದ್ರೆ ತುಂಬ. ಆದರೂ ಇದು ಹೆಮ್ಮರ ಆಗಿದೆ. ಈಗಲೂ ಒಂದು ಕೊಡ್ಲಿ ಪೆಟ್ಟು ಬಿದ್ದರೆ ಆ ಹೆಮ್ಮರ ನೆಲಕ್ಕೆ ಉರುಳೋದ್ರಲ್ಲಿ ಏನು ಡೌಟ್ ಇಲ್ಲ. ಎಲ್ಲರೂ ಒಂದೊಂದು ಕೊಡ್ಲಿ ಪೆಟ್ಟು ಹಾಕಿದ್ರೆ ಅವ್ರ ಬುದ್ಧಿ ಕಲಿತಾರೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಕುಲದಲ್ಲಿ ಕೀಳಾಗೋದು ಸಿನಿಮಾ ಆ್ಯಕ್ಚುಲಿ ನಾವು ಮಾಡಿರೋದೇ ಕನ್ನಡಿಗರಿಗೋಸ್ಕರ. ಕನ್ನಡ ಸಿನಿಮಾ ಇದು ಯಾವುದೇ ಒಂದು ಬೇರೆ ಭಾಷೆಗೆ ಡಬ್ಬು ಆಗ್ತಿಲ್ಲ. ಪ್ಯೂರ್ಲಿ ಕನ್ನಡಿಗರಿಗೋಸ್ಕರ ನಾವು ಕನ್ನಡಿಗರಾಗಿ ಮಾಡ್ತಾ ಇರೋದು. ಆ ಮನುಷ್ಯ ಸೋನು ನಿಗಮ್ ಅಂತ ಒಬ್ಬ ಮನುಷ್ಯ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡಿದ ಮೇಲೆ ಸೊ ನಾವು ಈ ಸಿನಿಮಾದಲ್ಲಿ ಮತ್ತೆ ಏನಕ್ಕೆ ಇಟ್ಕೋಬೇಕು ಅವನನ್ನ? ಅದಕ್ಕಿಂತ ಒಳ್ಳೊಳ್ಳೆ ಸಿಂಗರ್ಸ್ ಕನ್ನಡದಲ್ಲೇ ಇದ್ದಾರೆ.
ಏನೋ ಒಂದು ಅವ್ರಿಗೆ ಒಂದು ಬೆಲೆ ಕೊಟ್ಟಿದ್ದು ಅವರು ಪ್ರತಿಭೆ, ಒಂದು ಒಳ್ಳೆ ಸಿಂಗರ್ ಅನ್ನೋ ಕಾರಣಕ್ಕೆ ಮಾತ್ರ ಕೊಟ್ಟಿರ್ತೀವಿ ಹೊರತು. ಸೊ ಈ ಥರ ಎಲ್ಲ ಕನ್ನಡಿಗರಿಗೆ ತುಂಬ ಜನ ಮಾಡ್ತಾನೆ ಇದ್ದಾರೆ. ತುಂಬ ಹಿಂದೆಯಿಂದಲೂ ಹಿಂದಿಯವರು ನಮ್ಮ ಕನ್ನಡಿಗರನ್ನ ದೂಷಿಸ್ಕೊಂಡೇ ಬರ್ತಿದ್ದಾರೆ. ಸೊ ಇದೆಲ್ಲ ನೋಡಿದರೆ ನಾವು ಇಂಥವ್ರಿಗೆಲ್ಲ ಕೊಟ್ಟವಲ್ಲ ಚಾನ್ಸಸ್ಸು, ಅಂದರೆ ಸಾಂಗ್ ಹಾಡಿಸಿದ್ವಲ್ಲ ಅಂತ ತುಂಬ ಬೇಜಾರಾಗಿ ಸೊ ಇವತ್ತು ಈ ಡಿಸಿಷನ್ ತೊಗೊಂಡಿದ್ವಿ. ನಿನ್ನೆ ಅವರು ಕೇಳಿದ್ದಾರೆ, ಸಾರಿ ಕೇಳಿದ್ದಾರೆ. ಬಟ್ ಸಾರಿ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ, ಅವರು ಹೇಳಿದ ರೀತಿ, ಅವ್ರು ಸಾರಿ ಕೇಳಿದ ರೀತಿ ಅವರೇ ಯಾರೋ ಬರ್ಸ್ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಕೈಲಿ ಟೈಪ್ ಮಾಡಿ ಕಳಿಸಿರೋ ಥರ ಕಾಣಿಸುತ್ತೆ. ಅದು ಮನಸ್ಸಿಂದ ಒಂದು ಎಕ್ಸ್ಪ್ರೆಷನ್ನು ಡೈರೆಕ್ಟಾಗಿ ಆಡಿಯೋದಲ್ಲಿ ಇಲ್ಲ ವಿಡಿಯೋದಲ್ಲಿ ಅವ್ರು ಕಳಿಸಿದ್ರೆ ಅವ್ರು ಹೇಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಬಟ್ ಅವರು ಕಳಿಸಿದ ರೀತಿ ನಾವು ಬೇಡ, ಎಷ್ಟು ಸಾರಿ ಕೇಳಿದಾರಲ್ಲ ಅಂತ ಕೆಲವೊಬ್ರು ಹೇಳಿದರು. ಬಟ್ ಅದು ಕೇಳಿದ ರೀತಿ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಇನ್ ಕೇಸ್ ವಿಡಿಯೋದಲ್ಲಿ ಒಳ್ಳೆ ನಡವಳಿಕೆ ಇಟ್ಕೊಂಡು ಒಳ್ಳೆ ನೀಟಾಗಿ ಕೇಳಿದಿದ್ರೆ ಒಂದು ಪಕ್ಷ ನಾವು ಸುಮ್ಮನೆ ಆಗ್ತಿದ್ವೋ ಏನೋ. ಬಟ್ ಆದರೆ ಅವ್ರು ಕೇಳಿದ ರೀತಿನೂ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವ್ರು ಸಾರಿ ಕೇಳಿದ್ರು ನಾವು ಇವತ್ತು ಬಂದು ಈ ಸಾಂಗ್ ಬೇಡ, ಅವ್ರು ಹಾಡಿರೋವಂಥ ಗೀತೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಮತ್ತು ಕ್ಷಮಿಸೋ ಗುಣ ಕನ್ನಡಿಗರಿಗೆ ಇದೆ ಇಲ್ಲ, ಅದು ಪಬ್ಲಿಕ್ಕಿಗೆ ಬಿಟ್ಟಿದ್ದು. ಸೊ ಯಾಕೆ ಅಂದರೆ ಅದನ್ನು ನಾವು ಕ್ಷಮಿಸಿ ಅನ್ನೋಕ್ಕೂ ಆಗಲ್ಲ, ಇಲ್ಲ ಕ್ಷಮಿಸಬೇಡಿ ಅಂತಲೂ ಅನ್ನೋಕ್ಕಾಗಲ್ಲ. ಪರ್ಸನಲಿ ನನ್ನ ಸಿನಿಮಾ ಆಗಿರೋದ್ರಿಂದ, ನಾನೊಬ್ಬ ಕನ್ನಡಿಗನಾಗಿರೋದ್ರಿಂದ, ಸೊ ನನ್ನ ತಾಯಿನೂ ಕನ್ನಡತಿ. ಸೊ ಹಾಗಾಗಿ ನಮಗೆ ಹರ್ಟ್ ಆಗಿದೆ, ನನ್ನ ತಾಯಿಗೆ ಹರ್ಟ್ ಆಗಿದೆ. ಇದರಲ್ಲಿ ಯಾವುದೇ ಥರದ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವುದೇ ಕಾರಣಕ್ಕೂ ಇದು ಪಬ್ಲಿಸಿಟಿ ಅಲ್ಲ. ಪಬ್ಲಿಸಿಟಿ ನಾವು ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳು ಬೇರೆ ಥರ ಮಾಡ್ಕೊಂಡಿದ್ವಿ, ಅದು ನಿಮಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಬಟ್ ಈ ಥರ ಚೀಪ್ ಕ್ಯಾಟಗರಿ ಪಬ್ಲಿಸಿಟಿ ನಾವಂತೂ ಮಾಡಲ್ಲ. ಸೋನು ನಿಗಮ್ಗೆ ಸ್ವಲ್ಪ ಮೆಂಟಲಿ ಏನೋ ಸ್ಟೆಬಲ್ ಇಲ್ಲ ಅನಿಸುತ್ತೆ. ಹಾಗಾಗಿ ಅವರೆಲ್ಲ ಕಡೆನೂ ಇದೇ ಥರ ಸುಮ್ಮನೆ ಸಿಡುಕೋದು, ಏನೋ ಹೇಳ್ತಾರಲ್ಲ, ಸ್ವಲ್ಪ ದುಡ್ಡು ಫೇಮ್ ಎಲ್ಲ ಬಂದರೆ ಎಲ್ಲ ಮನುಷ್ಯನ ಮನಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ಹಾಗೆ. ಸೊ ಅವ್ರ ನಡವಳಿಕೆನೇ ತುಂಬ ಹಾರ್ಷ್ ಆಗಿರೋದ್ರಿಂದ ಸೊ ನಮಗೆ ಆ ಥರದವ್ರು ಬೇಡ ಅನ್ನೋದಕ್ಕೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಈ ಕ್ಷಮೆ ಬೇಕು ಬೇಡ ನಮ್ಮ ಕಡೆಯಿಂದ ಒಂದೇ ಸ್ಟ್ಯಾಂಡು, ಸಿನಿಮಾದಲ್ಲಿ ಅವ್ರ ಸಾಂಗ್ ಇರಲ್ಲ. ಸೊ ಕ್ಷಮಿಸೋದು ಬಿಡೋದು ಕನ್ನಡಿಗರಿಗೆ ಬಿಟ್ಟಿದ್ದೀವಿ. ಸೊ ನಾವು ಅದನ್ನು ಕ್ಷಮಿಸಿ ಅಂತಲೂ ಹೇಳಲ್ಲ, ಕ್ಷಮಿಸಬೇಡಿ ಅಂತ ಹೇಳಲ್ಲ. ಟ್ಯಾಲೆಂಟ್ ಇದ್ದರೆ ನಮ್ಮಲ್ಲೇ ತುಂಬ ಜನ ಇದ್ದಾರೆ. ಅವ್ರಿಗೇನೆ ಮುಂದಿನ ಸಿನಿಮಾಗಳಲ್ಲಿ ನಮ್ಮದು ನೆಕ್ಸ್ಟ್ ಸಿನಿಮಾ ಒಂದು ಲಾಂಚ್ ಆಗ್ತಾ ಇದೆ ಈ ನಮ್ಮದು 23 ರಿಲೀಸ್ ಆದಮೇಲೆ. ಸೊ ನಮ್ಮ ಪ್ಲ್ಯಾನ್ ಇತ್ತು ಒಂದು ಆ್ಯಕ್ಚುಲಿ ಸೋನು ನಿಗಮ್ಗೆ ಹಾಡಿಸ್ಬೇಕಂತ. ಸೊ ಇನ್ನು ಇವತ್ತೇ ಹೇಳ್ತಾ ಇದ್ದೀನಿ, ಇನ್ನು ನನ್ನ ಲೈಫಲ್ಲಿ ನಾನು ಎಷ್ಟು ಸಿನಿಮಾ ಮಾಡಿದ್ರು ದೇವ್ರೆ ಎಷ್ಟು ಕೊಡ್ತಾನೋ ಗೊತ್ತಿಲ್ಲ, ಮಾಡೋ ಶಕ್ತಿನ ಯಾವ ಕಾರಣಕ್ಕೂ ನಾನು ಸೋನು ನಿಗಮ್ ಕೈಲಿ ಹಾಡ್ಸಲ್ಲ. ಯಾಕೆಂದರೆ ಇದು ಅವಮಾನ ಮಾಡಿರೋದು ಒಂದು ನಮ್ಮ ಕನ್ನಡಿಗರಿಗೆ. ಸೊ ನಾವು ಕನ್ನಡಿಗರಾಗಿ ಹುಟ್ಟಿ ಬೆಳೆದು ಇಲ್ಲೇ ಅನ್ನ ತಿಂದು ಅವರಿಗೆ ನಾವು ಅವಮಾನನ ಮಾಡಿದಾಗ ನಾವು ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ಸಾಂಗನ್ನು ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಸಿನಿಮಾದಲ್ಲೂ ಮಾಡ್ತಾ ಇದ್ದೀವಿ, ಈವನ್ ಇನ್ಕ್ಲೂಡಿಂಗ್ ಯೂಟ್ಯೂಬಲ್ಲೂ ಮಾಡ್ತಾ ಇದ್ದೀವಿ. ಸಂತೋಷ. ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಖಂಡಿತ ಈ 23ಕ್ಕೆ ನಮ್ಮ ಸಿನಿಮಾ ಬಂದೇ ಬರುತ್ತೆ. ನೀವೆಲ್ಲ ಥಿಯೇಟ್ರ್ ಕಡೆ ಬರ್ತೀರಾ. ನಿಮ್ಮ ಗೊಂದಲನ ನಾನು ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿದಾನಂತೆ, ಈ ಸಿನಿಮಾನೇ ನೋಡೋದು ಬೇಡ ಅನ್ನೋ ಥರ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ನಾವು ನಿಮಗೋಸ್ಕರನೇ ಸೋನು ನಿಗಮ್ ವಾಯ್ಸ್ನ ಕಿತ್ತಾಕ್ತಾ ಇದ್ದೀವಿ. ಅದು ನಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಅದು ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇರಲ್ಲ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಒಂದು 100 ಥಿಯೇಟ್ರ್ ಮೇಲೆ ರಿಲೀಸ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ, ಬೆಂಬಲ ಈ ಸಿನಿಮಾಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.